ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇದೆ. ಭೂಮಿ ಲಭ್ಯತೆ ಬಹಳ ಕಡಿಮೆ ಇರೋದ್ರಿಂದ ಲ್ಯಾಂಡ್ ಬೀಂಗ್ ಎ ವೆರಿ ಸ್ಕ್ಯಾರ್ಸ್ ರಿಸೋರ್ಸ್, ಎಷ್ಟು ಇಂಡಿವಿಜುವಲ್ ಮನೆಗಳು ಕಟ್ಕೊಳ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಅಪಾರ್ಟ್ಮೆಂಟ್ ಶೈಲಿಯ ಮನೆಗಳ ನಿರ್ಮಾಣ ಹೆಚ್ಚಾಗ್ತಾ ಇದೆ. ಇದು ದಿನೇ ದಿನೇ ಬೆಳೀತಾ ಇರುವಂತಹ ವಿದ್ಯಮಾನ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಜನ ಅಪಾರ್ಟ್ಮೆಂಟ್ಗಳಲ್ಲಿ, ವಸತಿ ಸಮುಚ್ಚಯಗಳಲ್ಲಿ ವಾಸ ಮಾಡುವಂತಹದ್ದು ದಿನೇ ದಿನೇ ಬೆಳೀತಾ ಇದೆ. ಆ ವಸತಿ ಸಮುಚ್ಚಯ, ಅದರಲ್ಲೂ ಅಪಾರ್ಟ್ಮೆಂಟ್, ವಸತಿ ಸಮುಚ್ಚಯ ನಾನಾ ಥರದ್ದು ಇರ್ತವೆ. ಅದರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡತಕ್ಕಂಥವರದ್ದು ನಾನಾ ವಿಷಯಗಳು ಇರ್ತವೆ. ದೈನಂದಿನ ಮಾಲೀಕತ್ವದ ವಿಷಯಗಳು ಹಾಗೂ ದೈನಂದಿನ ನಿರ್ವಹಣೆಯ ವಿಷಯಗಳು. ಅಂದರೆ ಅಲ್ಲಿ ಇರ್ತಕ್ಕಂಥ ಕಾಮನ್ ಜಾಗಗಳು, ಅವುಗಳ ಮಾಲೀಕತ್ವ ಯಾರಿಗೆ ಇರಬೇಕು, ಅವುಗಳ ನಿರ್ವಹಣೆಯನ್ನ ಯಾರು ಮಾಡಬೇಕು, ಹಾಗೂ ಅಲ್ಲಿರ್ತಕ್ಕಂಥ ರೋಡ್ಸ್ ಆಗಲಿ, ಕ್ಲಬ್ ಹೌಸಸ್ ಆಗಲಿ, ಓಪನ್ ಸ್ಪೇಸಸ್ ಆಗಲಿ, ಇವುಗಳ ಮಾಲೀಕತ್ವ ನಿರ್ವಹಣೆಯ ಬಗ್ಗೆ ನಾನಾ ರೀತಿಯ ವ್ಯಾಜ್ಯಗಳು, ಗೊಂದಲಗಳು ಈಗಾಗಲೇ ಉದ್ಭವ ಆಗಿಬಿಟ್ಟಿದ್ದಾವೆ. ಹಾಗೂ ನಾಳೆ ದಿನ ಆ ಕಟ್ಟಡ ವಯಸ್ಸಾದ ನಂತರ ಅದರ ಮರು ನಿರ್ಮಾಣ ಮಾಡಬೇಕಾದ್ರೆ ಅದರ ಬಗ್ಗೆನೂ ಇವತ್ತಿನ ಕಾನೂನುಗಳಲ್ಲಿ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇರೋರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇರುವ ಹಾಗೆ ಸಮಸ್ಯೆಗಳು ಕೂಡ ಬೆಳೀತಾ ಇದ್ದಾವೆ. ಇವುಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟ ಕಾನೂನಿನ ಚೌಕಟ್ಟು ಇರಬೇಕು. ಈಗ ಏನಾಗಿದೆ, ಇದೇ 1972-73ರಲ್ಲಿ ನಾವು ಕೆಲವು ಕಾನೂನುಗಳನ್ನ ಮಾಡಿದ್ದೇವೆ. ತದನಂತರ ಹಿಂದೆ UPA ಸರ್ಕಾರ ಇದ್ದಾಗ ಬೇರೆ ಕಾನೂನನ್ನು ದೇಶದಲ್ಲಿ ಜಾರಿ ಮಾಡಿದ್ದೇವೆ. ಆದ್ರೆ ಈ 72-73ನೇ ಇಸ್ವಿ ಕಾನೂನು ಇವತ್ತಿನ ಪರಿಸ್ಥಿತಿಗಳಿಗೆ, ಇವತ್ತಿನ ದಿನಮಾನದ ಅಗತ್ಯತೆಗಳಿಗೆ ಸರಿಯಾದ ಎಲ್ಲ ಪರಿಹಾರಗಳು ಆ ಕಾನೂನಿನಲ್ಲಿ ಇಲ್ಲ. ಹಾಗಾಗಿ ಅದು ಕೂಡ ಸಮರ್ಪಕವಾಗಿ ಇವತ್ತು ಪರಿಹಾರ ಕೊಡ್ತಾ ಇಲ್ಲ. ರೇರಾ ಕಾನೂನಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉಲ್ಲೇಖ ಇಲ್ಲ, ಪರಿಹಾರ ಇಲ್ಲ. ಹಾಗೂ ಇಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ನೋಂದಣಿಯಾಗಿದ್ದಾವೆ. ಕೆಲವು 1972ನೇ ಕಾನೂನಡಿ ಆಗಿದ್ದಾವೆ. ಇನ್ನ ಕೆಲವು ಈ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಅಲ್ಲಿ ಆಗಿದೆ. ಹೀಗಾಗಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ 2-3 ಅಸೋಸಿಯೇಷನ್ಗಳು, ಅವು ನಾವೇ ಅಧಿಕೃತ ಅಸೋಸಿಯೇಷನ್ ಅಂತೇಳಿ ಅವರಲ್ಲೇ ವ್ಯಾಜ್ಯ ನಡೀತಾ ಇದೆ. ಸೊ ಈ ಎಲ್ಲ ಗೊಂದಲಗಳಿಗೆ ಹಾಗೂ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾ ಇರೋರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಬಹಳ ಮಹತ್ವಾಕಾಂಕ್ಷೆಯಿಂದ ನಾವು ಈ ವಿಧೇಯಕವನ್ನ, ಸಂಪೂರ್ಣ ವಿಧೇಯಕವನ್ನ ಹೊಸದಾಗಿ ತಯಾರು ಮಾಡಿ ಇಲ್ಲಿ ಇವತ್ತು ಮಂಡಿಸಿದ್ದೇವೆ. ಇದರಲ್ಲಿ ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಓನರ್ಸ್ ಅನ್ನು ಇದೇ ಕಾನೂನಿನ ಅಡಿ ಮಾಡಬೇಕು, ಬೇರೆ ಕಾನೂನಿನ ಅಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತಾನೂ ಕೂಡ ಒಂದು ಪ್ರಾವಿಷನ್ ಇಂದ ಇಟ್ಕೊಂಡು ಅಲ್ಲಿ ಇರುವಂತಹ ಕಾಮನ್ ಜಾಗಗಳು ಹೇಗೆ ನಿರ್ವಹಣೆ ಆಗಬೇಕು, ಬಿಲ್ಡರ್ ಇಂದ ಹೇಗೆ ಟ್ರಾನ್ಸ್ಫರ್ ಆಗಬೇಕು, ಹಾಗೂ ಅದರ ನಿರ್ವಹಣೆ ಹೇಗೆ ಆಗಬೇಕು ಎನ್ನೋ ಎಲ್ಲ ವಿಷಯಗಳಿಗೆ ಪರಿಹಾರವನ್ನ, ಸೂಚನೆಗಳನ್ನ ಕೊಟ್ಟಿದ್ದೇವೆ. ಹಾಗೂ ಏನಾದರೂ ವ್ಯಾಜ್ಯ ಬಂದ್ರೆ ಅದಕ್ಕೆ ಗೌರ್ಮೆಂಟ್ ಇಂದ ಒಬ್ಬ ಕಾಂಪಿಟೆಂಟ್ ಅಥಾರಿಟಿ, ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಅದು ಗ್ರಾಮ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಒಬ್ರು ಇರ್ತಾರೆ, ಮುನ್ಸಿಪಾಲಿಟಿಗೆ ಒಬ್ರು ಇರ್ತಾರೆ, ಮಹಾನಗರ ಪಾಲಿಕೆಗಳಲ್ಲಿ ಒಬ್ರು ಇರ್ತಾರೆ. ಆ ಕಾಂಪಿಟೆಂಟ್ ಆಫೀಸರ್ ಅಥಾರಿಟಿಯನ್ನ 75ರಷ್ಟು ಮಾಲೀಕರು ಇಲ್ಲ ಇದರ ಮರು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟು, ಯಾರಾದರೂ ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿಗೆ ಒಂದು ಮೌಲ್ಯ ಮಾಡ್ತಕ್ಕಂತಹ ಇಂಡಿಪೆಂಡೆಂಟ್ ಮೆಕ್ಯಾನಿಸಮ್ ಅನ್ನ ಮಾಡಿ
ಮೌಲ್ಯವನ್ನ ನಿಗದಿ ಮಾಡಿ ಅವರಿಗೆ ಪರಿಹಾರವನ್ನ 2 ಪಟ್ಟು ಪರಿಹಾರ ಕೊಟ್ಟು ಅವರ ಆಸ್ತಿಯನ್ನು ಕೂಡ ಖರೀದಿ ಮಾಡಿ ಇಡೀ ಕಟ್ಟಡದ ಮರು ನಿರ್ಮಾಣ ಮಾಡಬಹುದು. ಈ ರೀತಿಯಾದಂಥ ಅನೇಕ ವಿಷಯಗಳಿಗೆ ಪರಿಹಾರ ರೂಪಿಸುವಂತ ಕೆಲಸವನ್ನ ಈ ವಿಧೇಯಕದ ಮುಖಾಂತರ ಮಾಡಿದ್ದೇವೆ. ಇದು ನಾವು ಒಂದು ಬಾರಿ ಹಿಂದೆ ಹಾಲಿ ಮುಖ್ಯಮಂತ್ರಿಗಳು ಅವರು ಉಪಮುಖ್ಯಮಂತ್ರಿಗಳಿದ್ದಾಗ ಆವತ್ತು ಈ ಅಪಾರ್ಟ್ಮೆಂಟ್ ನಿವಾಸಿಗಳನ್ನೆಲ್ಲ ಕರೆದು ಸಭೆ ಮಾಡಿದ್ದಾರೆ. ನಾವು ಕೂಡ ಒಂದು 2 ತಿಂಗಳ ಹಿಂದೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಾಲೋಚನಾ ಸಭೆಯನ್ನ ಮಾಡಿ ಈ ವಿಧೇಯಕದ ಅಂಶಗಳನ್ನ ಅವರಿಗೆ ವಿವರಣೆ ಕೊಟ್ಟು ಅವರ ಸಲಹೆಗಳನ್ನು ತಗೊಂಡು ಅದಾದ್ಮೇಲೆ ಈ ವಿಧೇಯಕ ಮೊದಲನೇ ಬಾರಿಗೆ ನಾವು ಈ ವಿಧಾನ ಮಂಡಲಕ್ಕೆ ಮಂಡಿಸೋದಕ್ಕೆ ಮೊದಲೇ ಕರಡು ವಿಧೇಯಕವನ್ನ ಸಾರ್ವಜನಿಕರಿಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ಅವರಿಂದ ಸಲಹೆಗಳನ್ನ ಸ್ವೀಕಾರ ಮಾಡಿ ಬಂದಂತ ಸಲಹೆಗಳನ್ನ ಪರಾಮರ್ಶೆ ಮಾಡಿ ಈ ಕರಡು ವಿಧೇಯಕದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಇವತ್ತು ತಗೊಂಡು ಬಂದು ವಿಧಾನ ಮಂಡಲಕ್ಕೆ ನಾವು ಮಂಡಿಸಿದ್ದೇವೆ. ಇದಕ್ಕೆ ಎಲ್ಲಾ ಸಮಸ್ಯೆಗಳಿಗೂ ಸಮರ್ಪಕ ಉತ್ತರ ಕೊಟ್ಟಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಮಸ್ಯೆಗಳು ಬಹಳ ಜಟಿಲ ಇರ್ತವೆ. ಎಲ್ಲಾ ಸಮಸ್ಯೆಗೂ ಎಲ್ಲರಿಗೂ ಒಬ್ಬ ರೀತಿಯಲ್ಲಿ ನಾವು ಸಾಲ್ವ್ ಮಾಡಕ್ ಆಗೋದಿಲ್ಲ. ಆದ್ರೆ ಒಂದು ಎಲ್ಲರ ಅಭಿಪ್ರಾಯವನ್ನ ಸಮೀಕರಣ ಮಾಡಿ ಒಂದು ಪರಿಪಕ್ವವಾದಂತ ಕಾನೂನನ್ನ ತಂದಿದ್ದೇವೆ. ಇದರಲ್ಲಿ ಮುಂದಿನ ದಿನ ಇನ್ನೂ ಏನಾದರೂ ಸುಧಾರಣೆ ಬೇಕಾದ್ರೆ ಆ ಸುಧಾರಣೆಗಳಿಗೂ ಸರ್ಕಾರ ತೆರೆದ ಮನಸ್ಸನ್ನ ನಾವು ಇಟ್ಕೊಂಡಿದ್ದೇವೆ. ಆದ್ರೆ ಒಂದು ಒಳ್ಳೆಯ ಆರಂಭವನ್ನ ಈ ವಿಧೇಯಕದ ಮುಖಾಂತರ ಮಾಡಲಿಕ್ಕೆ ಹೊರಟಿದ್ದೇವೆ. ಇದು ಆ ನಿವಾಸಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇದಕ್ಕೆ ಸದನ ಒಪ್ಪಿಗೆಯನ್ನ ಕೊಡಬೇಕು ಅಂತ ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ.